ವಾಸವಿ ಯುವಜನ ಸಂಘ, ಎಸ್ಕೆಪಿ ರಸ್ತೆ, ದಾವಣಗೆರೆ ವತಿಯಿಂದ 41ನೇ ವರ್ಷದ ಶ್ರೀ ವಿನಾಯಕ ಮಹೋತ್ಸವ ಕಾರ್ಯಕ್ರಮದ ವಿಶೇಷ ಪ್ರದರ್ಶನ ಶ್ರೀ ವಾಸವಿ ವೈಭವಕ್ಕೆ ಸರ್ವ ಭಕ್ತಾದಿಗಳಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಕನ್ಯಕಾ ಪರಮೇಶ್ವರಿ ಶ್ರೀ ವಾಸವಿ ಆದಿಶಕ್ತಿ ರೂಪಿಣಿ ಅವತಾರ ಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜಿತೆ ಪರ್ವತರಾಜ ಕುಮಾರಿ ಪಾರ್ವತಿಯೇ ಭಾಸ್ಕರಾಚಾರ್ಯ ಪೂಜಿತೆ ಶ್ರೀರಾಜರಾಜೇಶ್ವರಿ ಸುಪ್ರಭಾತಮು ನಿನಗೆ ಶ್ರೀ ಕನ್ಯಕಾಂಬಾ ಸುಪ್ರಭಾತವು ನಿನಗೆ ಶ್ರೀ ಕನ್ಯಕಾಂಬಾ ಸುಪ್ರಭಾತವು ನಿನಗೆ ಶ್ರೀ ಕನ್ಯಕಾಂಬಾ. ಜಗಜ್ಜನನಿ ಜಗತ್ಪಾವನಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಚರಿತ್ರೆ ಸಮಸ್ತ ಆರ್ಯವೈಶ್ಯ ಕುಲಕ್ಕೆ, ಸಮಸ್ತ ಹಿಂದೂ ಸನಾತನ ಧರ್ಮಿಗಳಿಗೆ ಒಂದು ಪವಿತ್ರವಾದ ಗ್ರಂಥ. ಅಹಿಂಸೆ, ಶಾಂತಿ, ಆಧ್ಯಾತ್ಮ, ಧೈರ್ಯ, ಸ್ಥೈರ್ಯ, ವಿದ್ಯೆಯನ್ನು ಮನುಕುಲಕ್ಕೆ ಬೋಧಿಸಿರುವ ಜಗನ್ಮಾತೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಚರಿತ್ರೆಯನ್ನು ಕೇಳಿದರೆ ನಮ್ಮ ಜೀವನ ಪಾವನವಾಗುತ್ತದೆ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಬೋಧಿಸಿರುವ ತತ್ವಗಳನ್ನು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಿದರೆ ಸುಖ, ಸಮೃದ್ಧಿ, ಶಾಂತಿ ಇದೇ ಜೀವನದಲ್ಲಿ ಪಡೆಯಬಹುದು. ಕೇಳಿರಿ ವಾಸವಿಯ ಚರಿತ್ರೆಯನ್ನು, ಹೇಳಿರಿ ವಾಸವಿಯ ಜೈಕಾರವನ್ನು, ಪಡೆಯಿರಿ ಪುಣ್ಯ ಫಲವನ್ನು. ಜೈ ವಾಸವಿ. ಜಗನ್ಮಾತೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ನಿಮ್ಮೆಲ್ಲರಿಗೂ ಆರೋಗ್ಯ, ಅಷ್ಟೈಶ್ವರ್ಯ, ಸಂಪತ್ತನ್ನು ನೀಡಲಿ ಅನ್ನುವಂತಹ ನಮ್ಮ ಪ್ರಾರ್ಥನೆ. ಹರಿ ಓಂ ತತ್ಸತ್. ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವ ಚರಿತ್ರೆ ಎಂದರೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ವೈಭವ. ಧರ್ಮ ಸಂರಕ್ಷಣೆಗಾಗಿ, ಮಾನವ ಸಂರಕ್ಷಣೆಗಾಗಿ ಆತ್ಮ ಬಲಿದಾನರೂಢರಾಗಿ ತಮ್ಮ ಪ್ರಾಣಗಳನ್ನು ಅರ್ಪಿಸಿ ಧರ್ಮ ಮತ್ತು ಲೋಕಶಾಂತಿಯನ್ನು ಕಾಪಾಡಿದ 102 ಗೋತ್ರಗಳ ಆರ್ಯವೈಶ್ಯ ಸಮುದಾಯವು ಅದ್ವಿತೀಯ ಉದಾಹರಣೆಯಾಗಿದೆ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಚರಿತ್ರೆಯನ್ನು ಕೇಳೋಣ. ನಮ್ಮ ಜೀವನದಲ್ಲಿ ಈ ತತ್ವಗಳನ್ನು ಅಳವಡಿಸಿಕೊಳ್ಳೋಣ. ಸಹಸ್ರಾರು ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ತಟದಲ್ಲಿ ಇರುವ ಪೆನಗೊಂಡೆ ಕ್ಷೇತ್ರವನ್ನು ಸಾಮಂತ ರಾಜನಾದ ಕುಸುಮಶ್ರೇಷ್ಠಿಯು ರಾಜ್ಯವನ್ನು ಆಳುತ್ತಿದ್ದನು. ಧರ್ಮಪಾರಾಯಣನೂ ಆದ, ಪ್ರಜಾಹಿತ ರಕ್ಷಕನೂ ಆದ ಕುಸುಮಶ್ರೇಷ್ಠಿಯ ಆಳ್ವಿಕೆಯಲ್ಲಿ ರಾಜ್ಯವು ಶಾಂತಿ ಸಮೃದ್ಧಿಗಳಿಂದ ಕೂಡಿತ್ತು. ಅಲ್ಲಿಯ ಜನರು ನೆಮ್ಮದಿಯಿಂದ ವಾಸಿಸುತ್ತಿದ್ದರು. ಕುಸುಮಶ್ರೇಷ್ಠಿ ಹಾಗೂ ಅವನ ಧರ್ಮಪತ್ನಿ ಕುಸುಮಾಂಬೆ ಆದರ್ಶ ದಂಪತಿಗಳಾಗಿದ್ದರು. ನಗರೇಶ್ವರ ಸ್ವಾಮಿಯ ಆರಾಧನೆ ಅವರ ದೈನಂದಿನ ಜೀವನದ ಒಂದು ಭಾಗವಾಗಿತ್ತು. ಆದರೆ ಈ ದಂಪತಿಗಳಿಗೆ ಮಕ್ಕಳಿಲ್ಲವೆಂಬ ಕೊರಗು ನಿರಂತರವಾಗಿ ಕಾಡುತ್ತಿತ್ತು. ಕೊನೆಗೆ ತಮ್ಮ ಕುಲಗುರುಗಳಾದ ಭಾಸ್ಕರಾಚಾರ್ಯರ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಾರೆ. ಅಗ್ನಿದೇವನು ನೀಡಿದ ಫಲವನ್ನು ಕುಸುಮಾಂಬಿ ಸ್ವೀಕರಿಸುತ್ತಾಳೆ. ಈ ಯಜ್ಞದ ಫಲವಾಗಿ ಕುಸುಮಶ್ರೇಷ್ಠಿ ದಂಪತಿಗಳಿಗೆ ವೈಶಾಖ ಶುದ್ಧ ದಶಮಿ
ಶುಭ ಶುಕ್ರವಾರದಂದು ಪುನರ್ವಸು ನಕ್ಷತ್ರ, ಕನ್ಯಾ ರಾಶಿಯಲ್ಲಿ ಕೋಟಿ ಭಾನು ಪ್ರಕಾಶ ತೇಜಸ್ಸುಳ್ಳ 2 ದಿವ್ಯ ಜ್ಯೋತಿಗಳು ಅಂದರೆ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ರಾಣಿ ಕುಸುಮಾಂಬೆ. ಎಲ್ಲರೂ ಬಹಳ ಸಂತೋಷಭರಿತರಾಗುತ್ತಾರೆ. ರಾಜ್ಯದಲ್ಲಿ ಆನಂದವೋ ಮಹದಾನಂದದ ಚಿಲುಮೆಗಳು ಚಿಮ್ಮುತ್ತವೆ. ಪೆಂಡ್ಲಿಕುಲ ಗೋತ್ರದಲ್ಲಿ ಜನಿಸಿದ ಈ ಮಕ್ಕಳಿಗೆ ಹೆಣ್ಣು ಮಗುವಿಗೆ ವಾಸವಾಂಬೆಯೆಂದು, ಗಂಡು ಮಗುವಿಗೆ ವಿರೂಪಾಕ್ಷನೆಂದು ಅದ್ಧೂರಿಯ ಸಂಭ್ರಮಾಚರಣೆಗಳಿಂದ ನಾಮಕರಣ ಮಾಡುತ್ತಾರೆ. ಜೋಡಿ ನಕ್ಷತ್ರದಂತೆ ಪ್ರಕಾಶಮಾನವಾದ ಈ ಮಕ್ಕಳು ತಮ್ಮ ಕುಲಗುರು ಭಾಸ್ಕರಾಚಾರ್ಯರ ಮಾರ್ಗದರ್ಶನದಿಂದ ವಾಸವಿ ವಿರೂಪಾಕ್ಷರು ಸಕಲ ಗುಣ ಸಂಪನ್ನರಾಗಿ, ಯೋಗ್ಯವಂತರಾಗಿ, ವಿದ್ಯಾವಂತರಾಗಿ, ಸಕಲ ಶಾಸ್ತ್ರ ಪ್ರವೀಣರಾಗಿ, ತೇಜಸ್ವಿಗಳಾಗಿ ಬೆಳೆಯುತ್ತಾರೆ. ವಾಸವಿಯು ತನ್ನ ಆರಾಧ್ಯ ದೈವ ನಗರೇಶ್ವರ ಸ್ವಾಮಿಯನ್ನು ಸದಾಕಾಲ ಶಿವನ ಧ್ಯಾನ, ಶಿವನ ಪೂಜೆ, ಶಿವನಾಮ ಸಂಕೀರ್ತನೆಯಲ್ಲಿ ಸದಾಕಾಲ ತೊಡಗಿಸಿಕೊಂಡಿರುತ್ತಾಳೆ. ಹೀಗಿರುವಾಗ ರಾಜ ವಿಷ್ಣುವರ್ಧನನು ಸಕಲ ಸದ್ಗುಣಗಳನ್ನು, ಅಪೂರ್ವ ಸೌಂದರ್ಯ ರೂಪವನ್ನು ಹೊಂದಿರುವ ವಾಸವಿ ದೇವಿಯನ್ನು ಕಂಡು ವಿವಾಹವಾಗಬೇಕೆಂದು ಕುಸುಮಶ್ರೇಷ್ಠಿಯಲ್ಲಿ ಆಗ್ರಹಪಡಿಸುತ್ತಾನೆ. ವಿವಾಹಕ್ಕೆ ಒಪ್ಪದಿದ್ದರೆ ಯುದ್ಧದ ಬೆದರಿಕೆಯನ್ನು ನೀಡುತ್ತಾನೆ. ಕುಸುಮಶ್ರೇಷ್ಠಿಯು ಕುಲಗುರುಗಳಾದ ಭಾಸ್ಕರಾಚಾರ್ಯರು ಹಾಗೂ 714 ಗೋತ್ರಜರ ಸಭೆಯನ್ನು ಕರೆದು ಈ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಚರ್ಚೆಯಲ್ಲಿ 612 ಗೋತ್ರಜರು ವಿಷ್ಣುವರ್ಧನ ಮಹಾರಾಜರ ಆಗ್ರಹವನ್ನು ಪಾಲಿಸೋಣ ಎನ್ನುತ್ತಾರೆ. ಆದರೆ 102 ಗೋತ್ರದವರು ಇದನ್ನು ಒಪ್ಪುವುದಿಲ್ಲ. ಅನ್ಯಾಯಕ್ಕೆ, ಅಧರ್ಮಕ್ಕೆ ನಾವು ತಲೆಬಾಗಬಾರದು. ಈ ಸಂಬಂಧ ಉಚಿತವಲ್ಲ. ಮಹಾರಾಜನು ದಾಳಿ ಮಾಡಿದರೆ ಭುಜಕ್ಕೆ ಭುಜ ಕೊಟ್ಟು ಹೋರಾಡೋಣ, ತ್ಯಾಗಕ್ಕೂ ಬದ್ಧರಾಗೋಣ. ಧರ್ಮ ರಕ್ಷಣೆಗಾಗಿ, ಉದಾತ್ಯ ಧ್ಯೇಯಕ್ಕಾಗಿ ಮಡಿಯುವುದೇ ಲೇಸು ಎಂದು ದೃಢವಾಗಿ ಹೇಳುತ್ತಾರೆ. ಈ ವಾದ ವಿವಾದಗಳನ್ನು ಕೇಳಿದ ಕುಸುಮಶ್ರೇಷ್ಠಿಯು ಚಿಂತಾಕ್ರಾಂತನಾಗಿ ವಾಸವಿಯ ಬಳಿ ಬಂದು ಈ ವಿಷಯವನ್ನು ತಿಳಿಸಿ, ಮಗಳೇ, ನಿನ್ನ ನಿರ್ಧಾರವೇನೆಂದು ಕೇಳುತ್ತಾನೆ. ನಿತ್ಯ ಶಿವಾರ್ಚನೆಯಲ್ಲಿ ತೊಡಗಿದ್ದ ವಾಸವಿ ದೇವಿಯು ಒಪ್ಪುವುದಿಲ್ಲ. ನಗರೇಶ್ವರ ಸ್ವಾಮಿಯ ಆರಾಧನೆಗೆ, ಆಧ್ಯಾತ್ಮ ಚಿಂತನೆಗೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ ಎನ್ನುತ್ತಾಳೆ. ತನ್ನಿಂದಾಗಿ ಊರು ನಾಶವಾಗುವುದನ್ನು ತಡೆಯಲು, ಸಾಮಾನ್ಯ ಜನರ ಮಾರಣ ಹೋಮವಾಗುವುದನ್ನು ತಪ್ಪಿಸಲು ವಾಸವಿಯು ತಾನೇ ಅಗ್ನಿದೇವನಿಗೆ ಪ್ರಾಣಾರ್ಪಣೆ ಮಾಡಲು ಸಿದ್ಧಳಾಗುತ್ತಾಳೆ. ಯಜ್ಞಕುಂಡವನ್ನು ರಚಿಸುವಂತೆ ಹೇಳುತ್ತಾಳೆ. ಕನ್ಯೆಯಾದ ವಾಸವಿಯು ಆತ್ಮಾರ್ಪಣೆಯಂತಹ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಅಹಿಂಸೆಯ ಪ್ರತಿಪಾದಕಳಾಗುತ್ತಾಳೆ. ವಾಸವಿಯ ಈ ದೃಢ ಸಂಕಲ್ಪವನ್ನು ಕೇಳಿ 102 ಗೋತ್ರಜರು ಕೂಡ ದಂಪತಿಗಳ ಸಮೇತರಾಗಿ ಧರ್ಮ ಪಾಲನೆಗಾಗಿ ವಾಸವಿಯೊಂದಿಗೆ ಅಗ್ನಿ ಪ್ರವೇಶವನ್ನು ಮಾಡಲು ಸಿದ್ಧರಾಗುತ್ತಾರೆ. ವಾಸವಿಯ ನಿರ್ಣಯದಂತೆ 102 ಗೋತ್ರದ ದಂಪತಿಗಳ ಸ್ವ ಇಚ್ಛೆಯಂತೆ 103 ಅಗ್ನಿಕುಂಡಗಳು ಸಿದ್ಧವಾಗುತ್ತದೆ. ಈ ಸಂದರ್ಭದಲ್ಲಿ ಮನುಕುಲದ ಹಿತಕ್ಕಾಗಿ ದಿವ್ಯ ಸಂದೇಶವನ್ನು ವಾಸವಿಯು ನೀಡುತ್ತಾಳೆ. ಮಹಾಜನರೇ, ಅಹಿಂಸೆ, ತ್ಯಾಗ, ಬಲಿದಾನಗಳು ನಮ್ಮ ಮೂಲ ಮಂತ್ರಗಳಾಗಿರಬೇಕು. ಗೋ ಸಂರಕ್ಷಣೆಯಲ್ಲಿ, ವ್ಯವಸಾಯದಲ್ಲಿ, ವ್ಯಾಪಾರದಲ್ಲಿ ಹಾಗೂ ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ಗಳಿಸಿದ ಹಣಕ್ಕೆ ದಾನವೇ ಶ್ರೀ ರಕ್ಷೆಯಾಗುತ್ತದೆ. ಪ್ರಾಣಕ್ಕಿಂತ ಮಾನವೇ ಮಿಗಿಲಾದುದು. ಸತ್ಕಾರ್ಯಗಳು ನಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ. ಆತ್ಮಜ್ಞಾನವೇ ಸರ್ವಶ್ರೇಷ್ಠವಾದುದು ಎಂದು ವಾಸವಿ ದಿವ್ಯವಾಣಿಯನ್ನು ತಿಳಿಸುತ್ತಾ ಇದನ್ನೆಲ್ಲ ಪಾಲಿಸುವಂತೆ ಹೇಳುತ್ತಾಳೆ. ತಾನು ಧರ್ಮವನ್ನು ರಕ್ಷಿಸಲು ಮತ್ತು ಸ್ತ್ರೀಯರ ಆತ್ಮಗೌರವವನ್ನು ಎತ್ತಿ ಹಿಡಿಯಲು, ಕಾಮಾಂಧರನ್ನು ಅಂತ್ಯ ಮಾಡಲು, ವೈಶ್ಯಮೋತ್ತಮರ ಔದಾರ್ಯವನ್ನು ಪ್ರಪಂಚಕ್ಕೆ ತಿಳಿಸಲು ಜನ್ಮ ತಳೆದಿದ್ದೇನೆ ಎಂದು ತಿಳಿಸುತ್ತಾಳೆ. ವಾಸವಿ ಮಾತೆಯೊಂದಿಗೆ 102 ಗೋತ್ರದ ದಂಪತಿಗಳು ಅಗ್ನಿ ಪ್ರವೇಶ ಮಾಡುತ್ತಾರೆ. ನಂತರ 102 ಗೋತ್ರಜರಿಗೆ ದಿವ್ಯ ದೃಷ್ಟಿಯಿಂದ ಹಾಗೂ ಆ ಸಮಯದಲ್ಲಿ ಪೆನಗೊಂಡೆಯ ಸಮಸ್ತ ಶ್ರೀ ಸಾಮಾನ್ಯರಿಗೂ ತಾಯಿ ವಾಸವಿಯು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ವಿಶ್ವಪಾವನಿ, ಜಗದೋದ್ಧಾರಿಣಿ, ಆದಿಪರಾಶಕ್ತಿ ದುರ್ಗಾ ಲಕ್ಷ್ಮೀ ಸರಸ್ವತಿಯು ವಿಂಧ್ಯಾವಾಸಿನಿಯ ಸ್ವರೂಪವೇ
ಸರ್ವರಿಗೂ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರು ವಿಶ್ವರೂಪ ದರ್ಶನವನ್ನು ನೀಡುತ್ತಾಳೆ. ಮುಕ್ಕೋಟಿ ದೇವತೆಗಳು ಆಕಾಶದಿಂದ ಪುಷ್ಪಗಳ ಸುರಿಮಳೆಯನ್ನು ಗೈಯುತ್ತಾರೆ. ಪ್ರೇರಿತರಾದ ಭಕ್ತರು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಜೈ ವಾಸವಿ, ಜೈ ಜೈ ವಾಸವಿ ಎಂಬ ಜೇಂಕಾರದ ನಾದವನ್ನು ಮೊಳಗಿಸುತ್ತಾರೆ. ಕಾಮಾಂಧನಾದ ವಿಷ್ಣುವರ್ಧನ ಮಹಾರಾಜನ ತಲೆಯು ಸಹಸ್ರ ಹೋಳುಗಳಾಗಿ ಮರಣಿಸುತ್ತಾನೆ. ವಿರೂಪಾಕ್ಷನು ಹಾಗೂ 102 ಗೋತ್ರದ ಆರ್ಯವೈಶ್ಯ ಕುಲ ಬಾಂಧವರು ಸರ್ವರೂ ಸೇರಿ ಪೆನಗೊಂಡೆಯ ನಗರೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶ್ವಪಾವನಿ, ವಿಶ್ವರೂಪಿಣಿ, ಆದಿಪರಾಶಕ್ತಿಯಾದ ಧರ್ಮರಕ್ಷಕಿಯಾದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರನ್ನು ಪ್ರತಿಷ್ಠಾಪಿಸುತ್ತಾರೆ. ಆರ್ಯವೈಶ್ಯರ ಕುಲದೇವತೆ ಎಂದು ಆರಾಧಿಸುತ್ತಾರೆ. ಪೆನಗೊಂಡೆಯು ಪುಣ್ಯಕ್ಷೇತ್ರವಾಗಿ ಧರ್ಮಕ್ಷೇತ್ರವಾಗಿದೆ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ತತ್ವಗಳನ್ನು, ಚಿಂತನೆಗಳನ್ನು, ಆಧ್ಯಾತ್ಮಿಕ ಸಂಪತ್ತನ್ನು ಮುಂದುವರಿಸುತ್ತಾ ಇರುವ ವಾಸವಿ ಪೀಠದ ಪರಂಪರೆಯಲ್ಲಿ ಕುಲಗುರುಗಳಾದ ಭಾಸ್ಕರಾಚಾರ್ಯರು, ಶ್ರೀ 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 ಚಂದ್ರಶೇಖರಾನಂದಗಿರಿ ಮಹಾಸ್ವಾಮಿಗಳು, ತದನಂತರ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಆಧ್ಯಾತ್ಮಿಕ ದಿವ್ಯ ಪರಂಪರೆಯನ್ನು ಗಂಗೆಯಂತೆ ಮುಂದುವರಿಸುತ್ತಿದ್ದಾರೆ. ಅಹಿಂಸೆ, ತ್ಯಾಗ, ಬಲಿದಾನಗಳ ಪ್ರತೀಕವಾದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಚರಿತ್ರೆಯನ್ನು ಓದಿದವರಿಗೂ ಕೇಳಿದವರಿಗೂ ಸನ್ಮಂಗಳ ಉಂಟಾಗುತ್ತದೆ. ವಾಸವಿ ದೇವಿಯ ತತ್ವಗಳನ್ನು ಅರಿತು ಜೀವನದಲ್ಲಿ ಯಾರು ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಮೋಕ್ಷದ ಪ್ರಾಪ್ತಿಯಾಗುತ್ತದೆ. ಸರ್ವರಿಗೂ ಸದ್ಗತಿ ದೊರೆಯಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ವಾಸವಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि।